ಇವತ್ತು ಆರೋಗ್ಯವೇ ಭಾಗ್ಯ, ಆಧ್ಯಾತ್ಮವೇ ಜೀವನ ಎಂಬಂತೆ ಇವತ್ತಿನ ದಿನ ಕುಳಿತುಕೊಂಡೇ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋಣ. ಮೊದಲು ಮಾಡ್ತಕ್ಕಂಥ ಒಂದು ಭಂಗಿ ಪದ್ಮಾಸನ. ಒಂದು ಕಾಲು ಬಲಗನ್ನು ಎಡತೊಡೆಯ ಮೇಲೆ ಹಾಕಿ ನಿಧಾನವಾಗಿ ತಗೊಳ್ಳಿ. ನಿಮ್ಮ ಶಕ್ತಿ ಅನುಸಾರವಾಗಿ ಸಡನ್ಲಿ ಹೇಳ್ಕೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋದು ಬೇಡ, ಹಂತವಾಗಿ ತಗೊಳ್ಳಿ, ಆಗ ಬರುತ್ತೆ ನಿಮಗೆ. ಇದರ ಹೆಸರು ಪದ್ಮಾಸನ. ಮುದ್ರೆ ಚಿನ್ಮುದ್ರೆ. ನೀವು ಗಮನಿಸಿರಬಹುದು, ಚಿನ್ಮುದ್ರೆ ಅಂದರೆ ಉತ್ತಮವಾದ ಸಾಧಕರ ಅಥವಾ ಸ್ವಾಮೀಜಿಗಳ ಒಂದು ಚಿಹ್ನೆ ಮುದ್ರೆ ಅಂತ ಹೀಗೆ ಇರುತ್ತೆ. ಚಿನ್ಮುದ್ರೆ ಅಂದರೆ ಸಾಕಷ್ಟು ಲಾಭ. ಇಲ್ಲಿ ಹೇಳಲಾಗ್ತದೆ, ಆ ಚೈತನ್ಯವನ್ನು ಕೂಡಿಕೊಳ್ಳುವುದು ಏನು ಆತ್ಮ ಮತ್ತು ಪರಮಾತ್ಮ ಅಂತ ಬಳಸ್ತಾರೆ. ಆದರೆ ಚಿನ್ಮುದ್ರೆಗೆ ವಿಶೇಷ ಯೋಗದಲ್ಲಿ ಭಾಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಇದು ಶ್ರೇಷ್ಠವಾದ ಮುದ್ರೆ ಚಿನ್ಮುದ್ರೆ ಅಂತ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನಮಗೆ ಏಕಾಗ್ರತೆ ಬರಲು ಖಂಡಿತವಾಗಲೂ ಸುಲಭ ಸಾಧ್ಯವಾಗ್ತದೆ. ಇದರಲ್ಲಿ ಮೊಟ್ಟ ಮೊದಲಿಗೆ ನಾವೇನೇ ಒಂದು ಕಾರ್ಯ ಮಾಡಿದರೂ ಸಹ ಓಂಕಾರವನ್ನು ಉಚ್ಚರಿಸಲೇಬೇಕು. ಸ್ಪಷ್ಟವಾದ ಧ್ವನಿಯಲ್ಲಿ ಶ್ವಾಸವನ್ನು ತೆಗೆದುಕೊಂಡು ಹಾಗೆ ನಮಸ್ಕಾರ ಸ್ಥಿತಿ. ಕಣ್ಣೆದುರಿಗೆ ಮತ್ತೆ ಹಸ್ತಗಳನ್ನು ಗಮನಿಸೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಹಾಗೆ ನಾವು ನಮಸ್ಕಾರ ಸ್ಥಿತಿಯನ್ನು ತಲುಪೋಣ. ಸಹನಾ ಭವತು ಸಹನೌ ಗುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮೆರಡು ಕೈಗಳನ್ನಿಂದ ಕಟ್ಟಿ ಭೂ ನಮಸ್ಕಾರ ಸಾಧ್ಯವಾದಷ್ಟು ಹಣೆಯ ನೆಲಕ್ಕೆ ಸ್ಪರ್ಶಿಸಿ. ಹಾಗೆ ಬ್ರೀತಿನ ಮೇಲೆ ವಿತೌಟ್ ಮಾಡ್ತಾ ಎರಡು ಅಂಗೈಗಳನ್ನು ಉಜ್ಜೋಣ. ಒಂದಕ್ಕೊಂದು ಪರಸ್ಪರ ಕೈಗಳಲ್ಲಿ ಶಾಖ ಉತ್ಪತ್ತಿ ಆದನ ಕಣ್ಣುಗಳ ಮೇಲೆ ಹಾಕ್ಕೊಳ್ಳಿ, ಮುಖದ ಮೇಲೆ. ಹಾಗೆಯೇ ಆತ್ಮಿಕ ದೃಷ್ಟಿಯಿಂದಲೇ ಕಣ್ಣನ್ನು ತೆರೆಯೋಣ. ಈಗ ಕುಳಿತುಕೊಂಡು ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡೋಣ. ಪದ್ಮಾಸನದಿಂದ ಹೊರಗಡೆ ಬನ್ನಿ. ಓಕೆ, ಸ್ವಲ್ಪ ಸಡಿಲಗೊಳಿಸೋಣ. ಇಲ್ಲಿ ಸೈಕಲಿಂಗ್ ಆಸನೆ.
ಹಾಗೆಯೇ ನಾವು ಮಲಗ್ತೀವಿ ಈ ರೀತಿ ಬೆನ್ನ ಮೇಲೆ. ಸೈಕಲಿಂಗ್ ಆಸನವನ್ನು ಗಮನಿಸಿ 90 ಡಿಗ್ರಿಯಲ್ಲಿ ಕಾಲುಗಳನ್ನು ಮೇಲೆತ್ತೋಣ. ಅಲ್ಲಿ ಸೈಕಲ್ ಪೆಟಲ್ ತುಳಿದ ಹಾಗೆ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಇದು ಮೊಣಕಾಲು ನೋವುಗಳ ನಿವಾರಣೆಗಾಗಿ, ಮೀನ್ಖಂಡಗಳಲ್ಲಿ ಮಸಲ್ಸ್ ಕ್ಯಾಚ್ ಆಗುತ್ತೆ, ಹಾಗೂ ತೊಡೆಗಳಲ್ಲೂ ಸಹ ಮಸಲ್ಸ್ ಕ್ಯಾಚ್ ಆಗುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಕೈ ಬೇಕಾ ಸಪೋರ್ಟ್ ಇಟ್ಕೊಳ್ಳಿ. 90 ಡಿಗ್ರಿಯಲ್ಲಿ 2 ಕಾಲು 90 ಡಿಗ್ರಿ ಇರುತ್ತೆ. ಒಂದಾದ ಮೇಲೊಂದು ಸೈಕಲ್ ಪೆಟಲ್ ತುಳಿದ ಹಾಗೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ವಾಪಸ್ ಬನ್ನಿ. ಸರಳವಾದ ಉಸಿರಾಟ. ಅದನ್ನು ರಿವರ್ಸ್ ಮಾಡೋಣ. ನೋಡಿ, ಎರಡೂ ಕಾಲಿಂದ ಮಾಡೋಣ. 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ ಉಸಿರು ಬಿಡಬೇಕು, ಉಸಿರು ತಗೋಬೇಕು. 1 2 3 4 5. ಅದನ್ನೇ ರಿವರ್ಸ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ಎರಡು ಮೂರು ಸಲ ದೀರ್ಘವಾಗಿ ಉಸಿರಾಡಿದರೆ ಆ ಒಂದು ದಣಿವು ಅಂತಕ್ಕಂಥದ್ದು ಸುಧಾರಿಸ್ಕೋಬೋದು. ಹಾಗೆ ಇಲ್ಲಿ ಮರ್ಕಟಾಸನದಲ್ಲಿ ವಾರ್ಮಪ್. ಇದೇ ಮಲಗಿರ್ತಕ್ಕಂಥ ಸ್ಥಿತಿಯಲ್ಲಿಯೇ ಮರ್ಕಟಾಸನ, ಅದರಲ್ಲಿ ವಾರ್ಮಪ್ ಗಮನಿಸಿ. ಸೊಂಟಕ್ಕೆ ಎಕ್ಸಸೈಸ್. ಇನ್ನೊಂದು ಭಾಗ ಬೊಜ್ಜು ನಿವಾರಣೆಗಾಗಿ. ಹಾಗೂ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕು ಸಹ ಈ ಹೊಟ್ಟೆ ಓಡಾಟದಿಂದ ಖಂಡಿತವಾಗಲೂ ನಮಗೆ ಲಾಭದಾಯಕ. ರಿಲ್ಯಾಕ್ಸ್. ಹಾಗೆ ಮತ್ತೆ ಮಾಡೋಣ ನಾವು ಅಬ್ಡಮ್ನಲ್ ಎಕ್ಸಸೈಸ್. ಸಪೋರ್ಟ್ ಮಾಡೋಣ ಕೈಗಳಿಂದ. ರೆಡಿ. 30 to 60 ಡಿಗ್ರಿ. ಬ್ರೀತ್ ಇನ್, ಬ್ರೀತ್ ಔಟ್. ಇವು ಕಾಲಿನ ಸ್ಟ್ಯಾಮಿನಾ ಸಿಗಲಿಕ್ಕೋಸ್ಕರ ಬಿಲ್ಲಿನ ಹಾಗೆ ಸೆಟ್ಟದಿರಬೇಕು ಕಾಲುಗಳು. ಯಾವುದೇ ರೀತಿಯಲ್ಲಿ ಫಿಟ್ನೆಸ್ ಕಳ್ಕೋಬಾರ್ದು. ಓಕೆ. ಇಲ್ಲಿ 30 ಡಿಗ್ರಿಸು 90 ಡಿಗ್ರಿ. ರಿಲ್ಯಾಕ್ಸ್. ನಾನು ಕೇವಲ 5 ಟೈಮ್ಸ್ ಮಾತ್ರ ಮಾಡಿದ್ದೀನಿ. ನೀವು 10 ಟೈಮ್ಸ್ 3 ಟೈಮ್ ಮಾಡಬೇಕಾಗ್ತದೆ ಸಂಪೂರ್ಣ ಲಾಭ ಪಡೆದುಕೊಳ್ಳೋಕ್ಕೋಸ್ಕರ. ಇದರಲ್ಲಿ ಒಂದು ಬಾಲನ್ನು ಆಚೆ ಈಚೆ ಕೊಡ್ತಕ್ಕಂಥ ವಿಧಿವಿಧಾನ. ಹೀಗೆ ಇರ್ತೀವಿ ನಾವು. ಕಾಲುಗಳು ಇಲ್ಲೇ ಇರ್ತವೆ. ರೆಡಿ. ಬಾಲ್ ಹಿಡ್ಕೊಂಡಿದ್ದೀವಿ. ಬಾಲ್ ಪಾಸ್ ಮಾಡ್ತಕ್ಕಂಥದ್ದು. ರಿಲ್ಯಾಕ್ಸ್. ಸರಳವಾದ ಉಸಿರಾಟ. ಓಕೆ. ಇದರಲ್ಲಿ ದುಂಡಿಯ ಆಸನ. ಒಂದು ದುಂಡಿಯನ್ನು ಯಾವ ರೀತಿ ನಾವು ಉಳ್ಳಾಡಿಸ್ತೇವೋ ಆ ರೀತಿ ಉಳ್ಳಾಡಿಸಿದರೆ ಖಂಡಿತವಾಗಲೂ ನಮ್ಮ ಮೈಗೆ ಉತ್ತಮವಾದ ಎಕ್ಸಸೈಸ್. ಈ ರೀತಿ ಇರ್ತೀವಿ, ಲಾಕ್ ಮಾಡ್ತೀವಿ. ಇದನ್ನು ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಹಾಗೆ ಬರ್ತಾ ಎಲ್ಲಿ ಬರ್ತೀರಿ ನೀವು? ಪಾದಗಳ ಮೇಲೆ ಕುಂದಿರ್ತೀರಿ. ಅದಿಲ್ಲ ಅಂದರೆ ಇಷ್ಟೇ ಮಾಡ್ಬೋದು. 1 2 3. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್.
ರಿಲ್ಯಾಕ್ಸ್. ಮತ್ತು ಕಾಲುಗಳನ್ನು ನೇರ ಚಾಚಿಬಿಟ್ಟು ರಿಲ್ಯಾಕ್ಸ್ ಮಾಡಿ. ನಿಮ್ಮ 2 ತೊಡೆಗಳು ಒಟ್ಟಿಗೆ ಒತ್ತಲ್ಪಡೋದ್ರಿಂದ ಖಂಡಿತವಾಗ್ಲೂ ಪವನಮುಕ್ತಾಸ ಆಸನದಲ್ಲಿ ಏನು ಲಾಭ ಸಿಗುತ್ತೋ ಅದೇ ಲಾಭ ಇಲ್ಲಿಯೂ ಸಿಗುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್, ಬೊಜ್ಜುತನ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇಲ್ಲಿ ಮತ್ತೊಂದು ಆಸನ. 90 ಡಿಗ್ರಿಯಲ್ಲಿ ಕಾಲುಗಳನ್ನು ತಗೊಳ್ಳಿ, ಕತ್ರಿ. 1 2 3 4 5 6 7 8 9 10. ವಾಪಸ್ ರಿಲ್ಯಾಕ್ಸ್. ಇದರಿಂದ ಲಾಭ ಕಂಡುಕೊಳ್ಳೋಣ. ಯಾವುದೇ ರೀತಿಯ ವೆರಿಕೋಸ್ ವೇನ್ಸ್ ಅಂದರೆ ಕಾಲಿನಲ್ಲಿ ನರಗಳ ಗಂಟು ಖಂಡಿತ ಆಗೋದಿಲ್ಲ. ಮೊಣಕಾಲು ನೋವು, ತೊಡೆಗಳಲ್ಲಿ ಏನು ಫ್ಯಾಟು ಸ್ಟಾಕ್ ಆದಾಗ ಅರ್ಥಾತ್ ಮಸಲ್ಸ್ ಕ್ಯಾಚ್ ಆದಾಗ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಎಕ್ಸಸೈಸು ಇದು. ಹಾಗೆ ಸರಳವಾಗಿ ಉಸಿರಾಡಿ. ಒಂದು ಎಕ್ಸಸೈಜಿನ ನಂತರ ಮತ್ತೊಂದು ಎಕ್ಸಸೈಜ್ಗೆ ಮಧ್ಯದಲ್ಲಿ 2ರಿಂದ 4 ಸರಿ ಉಸಿರಾಟ ಮಾಡಿದರೆ ಮಾತ್ರ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೂ ಸಂಪೂರ್ಣವಾದ ಲಾಭವನ್ನು ನಾವು ಪಡೆದುಕೊಳ್ಳಬಹುದು. ಹಾಗೆ ಸ್ವಲ್ಪ ಈ ರೀತಿ ಇರ್ತೀವಿ. ಅಪ್, ಬ್ರೀತ್ ಇನ್ ಸಿಟ್ಟಿಂಗ್, ಬ್ರೀತ್ ಔಟ್ ಮಲಗೋದು. ರಿಲ್ಯಾಕ್ಸ್. ಈ ರೀತಿ ನಾವು ಮಾಡ್ತಾ ಬಂದರೆ ನಮ್ಮ ದೇಹಕ್ಕೆ ಖಂಡಿತವಾಗಲೂ ಫಿಸಿಕಲಿ ಅಂದರೆ ಶಾರೀರಿಕವಾದ ಆರೋಗ್ಯ ಸಿಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಇಂಥ ಎಕ್ಸಸೈಸ್ಗಳನ್ನು ಮಾಡ್ತಾ ಹೋದಾಗ ಇವೆಲ್ಲವನ್ನೂ ಸಹ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಅಷ್ಟೇ ಅಲ್ಲ, ಈ ಆಸನವನ್ನು ಸುರಕ್ಷಿತವಾಗಿ ಅಂದರೆ ಆರೋಗ್ಯಪೂರ್ಣರು ಮಾಡ್ಬೋದು. ಬಿ ಪಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇದು ವಿಶೇಷವಾದ ಸೂಚನೆ. ಈ ಎಕ್ಸಸೈಸ್ ಮಾಡಬಾರ್ದು. ಕಾರಣ ಏನಂದರೆ ಬ್ರೀತ್ ಇನ್ ಮಾಡ್ತಾ ಮೇಲೆ ಬರ್ತೀರಾ, ಬ್ರೀತ್ ಔಟಲ್ಲಿ ಮಲಗ್ತೀರಾ. ರಕ್ತದ ಒತ್ತಡ ಜಾಸ್ತಿ ಆದಾಗ ಬಿ ಪಿ ಐ ಇರ್ತಕ್ಕಂಥದ್ದು ಇನ್ನು ಉಲ್ಬಣಗೊಂಡು ಸೈಡ್ ಎಫೆಕ್ಟ್ ಆಗ್ತದೆ. ಇದು ನಾರ್ಮಲ್ ಮನುಷ್ಯರು ಮಾಡ್ಬೋದು, ಹಾಗೂ ಬಿ ಪಿ ಲೋ ಇದ್ದಂಥವರು ಖಂಡಿತ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂದರೆ ಲೋ ಇರ್ತಕ್ಕಂಥ ಬಿ ಪಿ ಈ ರಕ್ತ ಸಂಚಾರದಿಂದ ಸ್ವಲ್ಪ ಹೆಚ್ಚಾಗ್ತದೆ. ಅವು ಬಿ ಪಿ ನಾರ್ಮಲ್ ಬರಲಿಕ್ಕೆ ಸಾಧ್ಯ ಇದೆ. ಹೈ ಬಿ ಪಿ ಇರ್ತಕ್ಕಂಥ ಏನಾದರೂ ಎಕ್ಸಸೈಸ್ ಮಾಡಿದರೆ ಖಂಡಿತವಾಗ್ಲೂ ತೊಂದರೆಗೀಡಾಗ್ತದೆ. ಅದಕ್ಕೋಸ್ಕರ ಇದು ವಿಶೇಷ ಸೂಚನೆ ಅಂತ ತಿಳ್ಕೊಂಡು ಇದನ್ನು ಮಾಡಬಾರ್ದು. ಇನ್ನೊಂದು ಯಾರು ಮಾಡಬಾರ್ದು? ಗರ್ಭಿಣಿ ಸ್ತ್ರೀಯರು ಈ ಎಕ್ಸಸೈಸನ್ನು ಮಾಡಬಾರ್ದು. ಮಾಡಿದರೆ ಏನು ಎಫೆಕ್ಟ್ ಅಂತ ಗೊತ್ತಾಗ್ತದೆ. ಮಗುವನ್ನು ನಾವು ಆಟೋಮೆಟಿಕ್ ಮಡಿಸ್ಬೇಕು, ಫೋಲ್ಡ್ ಮಾಡಬೇಕಾಗ್ತದೆ. ಇದರಿಂದನೂ ಸೈಡ್ ಎಫೆಕ್ಟ್ ಇದೆ. ಮತ್ತು ಆಪ್ರೇಷನ್ ಆಗಿರ್ತದೆ ಕೆಲವರಿಗೆ, ಅವರು ಸಹ ಫೋರ್ಸಬಲ್ಲಿ ಹೇಳ್ತಕ್ಕಂಥ ಕ್ರಿಯೆ ಯಾವುದೇ ಇರಲಿ, ಸಿಟ್ಟಿಂಗಲ್ಲಿರಲಿ, ಬೆನ್ನ ಮೇಲೆ ಮಲಗಿರಲಿ, ಹೊಟ್ಟೆ ಮೇಲೆ ಮಲಗಿರ್ತಕ್ಕಂಥ ಹಾಗೂ ಸ್ಟ್ಯಾಂಡಿಂಗು, ಇನ್ನು ಯಾವುದೇ ಸೂರ್ಯ ನಮಸ್ಕಾರ ಇಂಥವ್ನು ಆಪ್ರೇಷನ್ ಆಗಿ 6 ತಿಂಗಳು, ವರ್ಷ ಆಪ್ರೇಷನ್ ಮೇಲೆ ಡಾಕ್ಟ್ರಿಗೆ ಗೊತ್ತಾಗ್ತದೆ. ಅಂಥ ಆಪ್ರೇಷನ್ನು ಮೈನರಿದ್ದರೆ ಓಕೆ, ಸಣ್ಣ ಪುಟ್ಟ ಕೈಯಲ್ಲಿದ್ದರೆ ಮಾಡ್ಬೋದು. ಹೊಟ್ಟೆ ಆಪ್ರೇಷನ್ ಆಗಿದ್ದರೆ ಖಂಡಿತವಾಗ್ಲೂ ಮಾಡಬಾರ್ದು. ಈಗ ಮತ್ತೊಂದು ಎಕ್ಸಸೈಸು ಬಟರ್ಫ್ಲೈ. ಇದನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ತೋರಿಸ್ತಾ ಮಾಡ್ತಾ ಹೋಗ್ತೀನಿ. ಇದನ್ನು ಖಂಡಿತವಾಗಲೂ ಬಟರ್ಫ್ಲೈ ಚಿಟ್ಟಿಯ ಆಸನ ಅಂತ ಕನ್ನಡದಲ್ಲಿ ಹೇಳ್ತೀವಿ. ನೇರ ಕೂತ್ಕೋಬೇಕು, ಚೆಸ್ಟ್ ಮೇಲಿರಬೇಕು. ರೆಡಿ? ಬ್ರೀತ್ ಇನ್ ಬ್ರೀತ್ ಔಟ್ ಮೂಲಕ ಮಾಡ್ತಾ ಹೋಗೋಣ. ಮಂತ್ಲಿ ಪ್ರಾಬ್ಲಮ್ ಹೆಣ್ಣು ಮಕ್ಕಳಿಗಿದ್ದರೆ, ಡೇಟಿನ ವಾರಗಂಟಲೆ ಅಂತರವಿದ್ದರೆ ಅವರು ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ಸರಿಯಾದ ಡೇಟು ಆಗುತ್ತೆ. ಹಾಗೂ ಎರಡನೇದು, ಪುರುಷನಿಗೆ ಏನು ಲಾಭ ಆಗಾದ್ರೆ ಅಂದರೆ, ಪುರುಷರಿಗೆ ಸ್ವಪ್ನ ಸ್ಖಲನ, ತಮ್ಮ ಶಕ್ತಿಯು ಯೂರಿಯಾ ಪಾಸ್ ಆಗೋದ್ರಿಂದ ಶಕ್ತಿಹೀನರಾಗ್ತಾರೆ, ಅನಾರೋಗ್ಯವಂತರಾಗ್ತಾರೆ. ಅವರು ಇದನ್ನು ಮಾಡ್ತಾ ಮಾಡ್ತಾ ಬಂದರೆ ಜನನೇಂದ್ರಿಯದಿಂದ ಬಂದಿರತಕ್ಕಂಥ ನರನಾಡಿಗಳಿಗೆ ಪುಷ್ಟಿ ಕೊಟ್ಟಂಗಾಗಿ ಅದು ಖಂಡಿತವಾಗಲೂ ರಿಕವರ್ ಆಗುತ್ತೆ. ಅವರು ಸಮೃದ್ಧಿಯಾಗಿ ಆರೋಗ್ಯವಂತರಾಗ್ತಾರೆ. ಈಗ ಇದನ್ನು ಏನು ಮಾಡಬೇಕು? ಸ್ವಲ್ಪ ಮುಂದಕ್ಕೆ ಇಟ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಡೌನ್,
ಬ್ರೀತ್ ಇನ್. ಸಾಧ್ಯವಾದರೆ ಹಣೆಯನ್ನು ಮುಟ್ಟಿಸಿ ಹೀಗೆ ಮಾಡ್ತಾ ಮಾಡ್ತಾ ಮತ್ತು ಅದರಲ್ಲೇ ಒಂದು ಮಾಡ್ಬೋದು. ಹೇಗೆ ಕೂಡಿಸ್ಬೇಕು, ಅಗಲಿಸ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಇದರಲ್ಲಿ ಮತ್ತೊಂದು ಎಕ್ಸಸೈಜ್, ಮಕ್ಕಳನ್ನು ತೂಗುವ ಹಾಗೆ, ಆಡಿಸುವ ಹಾಗೆ, ಶಿಶುಗಳನ್ನು ಎರಡು. ಇದೊಂದು ಎಕ್ಸಸೈಜ್ ನೋಡ್ಕೊಳ್ಳಿ. ಮಗು ಒಂದಿದೆ, ಅದಕ್ಕೆ ನಾವು ತಲೆಯ ಭಾಗ, ಕಾಲಿನ ಭಾಗ ಲಾಕ್ ಮಾಡಿ ಜೋ ಲಾಲಿ ಆಡ್ತಿದ್ರು ಮೊದಲೆಲ್ಲ, ಈಗೆಲ್ಲ ಇಲ್ಲ ಅವು. ಇದರಿಂದ ಹಿಪ್ಸ್ ಜಾಯಿಂಟ್ಸ್ಗೆ ಭಾಳಷ್ಟು ಉತ್ತಮ. ನೋಡಿ, ಬ್ರೀತ್ ಇನ್ ಹೊರಗೆ, ಬ್ರೀತ್ ಔಟ್ ಒಳಗೆ. ಓಕೆ, ಮಗು ಮಲಗ್ತು ಅಂತ ತಿಳ್ಕೊಂಡು ಮುತ್ತು ಕೊಟ್ಟು ಅದನ್ನು ಮಲಗಿಸೋಣ. ಇನ್ನೊಂದು ಮಗು ಎದ್ದಿದೆ, ಸೇಮ್ ಪ್ರೊಸೆಸ್. ಮಲಗ್ತು ಮತ್ತು ಟಚ್ ಮಾಡೋಣ, ಹಾಗೆ ಮಲಗಿಸೋಣ. ಓಕೆ, ಎರಡು ಮಕ್ಕಳು ಮಲಗಿದ್ವು, ಎರಡು ಮಕ್ಕಳು ನಾವು ರಿಲ್ಯಾಕ್ಸ್ ಮಾಡೋಣ. ಇವತ್ತಿಗೆ ಈ ಸಿಟ್ಟಿಂಗಲ್ಲಿ ಸ್ವಲ್ಪ ಬೆನ್ನ ಮೇಲೆ ವಾರ್ಮಪ್ ಮಾಡಿದ್ದೀವಿ. ಈಗ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ನಾವು ಸ್ವಲ್ಪ ಗುರುವನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಭೂ ನಮಸ್ಕಾರ. ಮೇಲೆ ಇಂದಿನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸಿದ್ದೇವೆ. ಓಂ ಶಾಂತಿ. ಎಲ್ರಿಗೂ ನಮಸ್ತೆ.